ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಪೂಜೆ ಮಾಡುವಾಗ ಹಿಂದೂಗಳು ಗೋರಿಗೆ ಕುಂಕುಮ ಹಚ್ಚಿದ್ದಾರೆಂದು ಕೆಲ ಮುಸ್ಲಿಂ ಬಾಂಧವ ಕಿಡಿಗೇಡಿಗಳು ಮಾಡಿರುವ ಸತ್ಯಾಗ್ರಹ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿರುವ ಸತ್ಯಾಗ್ರಹವಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಹೇಳಿದರು. ಹಚ್ಚಿದ್ದಾರೆಂದು ಸತ್ಯಾಗ್ರಹ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ ಇದು ಪ್ರಕಟವಾಗಿರುವ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಹೀಗಿರುತ್ತದೆ. ವಿಶ್ವ ಹಿಂದೂ ಪರಿಷತ್ತಿನ ಪ್ರತಿಕ್ರಿಯೆ: ಗೋರಿಗೆ ಕುಂಕುಮ ಹಚ್ಚಿದ್ದಾರೆ ಎನ್ನುವುದು ಕೆಲವು ಮುಸ್ಲಿಂ ಬಾಂಧವ ಕಿಡಿಗೇಡಿಗಳು ತಮ್ಮ ಸ್ವಾರ್ಥಕ್ಕೆ ಪ್ರಕಟಿಸಿದ್ದಾರೆ. ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳು ಜೀವಿತವಿದ್ದಿದ್ದು ಸಾವಿರಾರು ವರ್ಷಗಳ ಹಿಂದೆ. ಆ ಕಾಲದಲ್ಲಿ ಇಸ್ಲಾಂ ಧರ್ಮವೇ ಪ್ರಪಂಚದಲ್ಲಿ ಇರಲಿಲ್ಲ. ಹೀಗೆ ಅನೇಕ ವರ್ಷಗಳ ನಂತರದಲ್ಲಿ ಮುಸ್ಲಿಂ ಬಾಂಧವರು ಗೋರಿಗಳನ್ನು ಸೃಷ್ಟಿ ಮಾಡಿ ದಾದಾ ಹಯತ್ ಕಲಂದರ್ ಅವರ ಸಮಾಧಿ ಇದೆ ಎಂದು ಹೇಳುತ್ತಿದ್ದಾರೆ. ಇಷ್ಟಕ್ಕೂ ನಾವುಗಳು ಕುಂಕುಮ ಹೂಗಳಿಂದ ಪೂಜೆ ಮಾಡುವುದು ದತ್ತಾತ್ರೇಯ ಪೀಠಕ್ಕೆ ಮತ್ತು ಪಾದುಕೆಗಳಿಗೆ ಹೊರತು ಯಾವ ಗೋರಿಗಳಿಗೂ ಪೂಜೆ ಮಾಡುವುದು ನಮ್ಮ ಧರ್ಮದಲ್ಲಿ ಇಲ್ಲ. ಇಷ್ಟಕ್ಕೂ ದತ್ತ ಜಯಂತಿಯ ಸಮಯದಲ್ಲಿ ಅಲ್ಲಿರುವ ಗೋರಿ ಎಂದು ಹೇಳುವ ಜಾಗವನ್ನು ಮುಸ್ಲಿಮರು ಯಾವ ಗೋರಿ ಜಾಗ ಎಂದು ಹೇಳ್ತಾರೋ ಆ ಜಾಗವನ್ನು ಸಂಪೂರ್ಣವಾಗಿ ಮುಚ್ಚಿರುತ್ತಾರೆ. ಅದು ಯಾರಿಗೂ ಕಾಣಿಸುವುದಿಲ್ಲ. ನಾವು ದತ್ತಪೀಠ ಮತ್ತು ದತ್ತ ಪಾದುಕೆಗಳಿಗೆ ಪೂಜೆ ಮಾಡುತ್ತೇವೆ. ಯಾವುದೇ ಗೋರಿ ಹಾಗೂ ಸಮಾಧಿಗಳಿಗೆ ಪೂಜೆ ಮಾಡಲು ಹಿಂದೂಗಳಾದ ನಮಗೆ ಯಾವುದೇ ಹುಚ್ಚು ಹಿಡಿದಿಲ್ಲ. ಆದ್ದರಿಂದ ಆ ಮುಸ್ಲಿಂ ಕಿಡಿಗೇಡಿಗಳು ಮಾಡಿರುವ ಆರೋಪ ಬರೀ ಸುಳ್ಳಿನ ಕಂತೆಯಾಗಿದೆ. ಇದು ಕಿಡಿಗೇಡಿಗಳು ಗೊಂದಲ ಉಂಟು ಮಾಡಲು ಪ್ರಕಟಿಸಿರುವುದಾಗಿರುತ್ತದೆ. ದತ್ತ ಗುಹೆ ಒಳಗೆ CCTV ಇದ್ದು ಅದರಲ್ಲಿ ನೋಡಲಿ. ನಂತರ ಆ ಕಿಡಿಗೇಡಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ವಹಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ದಾದಾ ಹಯತ್ ಕಲಂದರ್ ಅವರ ಪೀಠವಿದೆ ಎಂದು ಮುಸ್ಲಿಮರು ಹೇಳುತ್ತಿದ್ದಾರೆ. ಅದು ಕೂಡ ಸತ್ಯಕ್ಕೆ ದೂರವಾದ ಮಾತು, ಅದು ಸುಳ್ಳಿನ ಸಂಗತಿ. ದಾದಾ ಹಯತ್ ಕಲಂದರ್ ಅವರು ಬೇರೆ ದೇಶದಿಂದ ಬಂದು ಇಲ್ಲಿನ ಮಾಣಿಕ್ಯದಾರಲ್ಲಿ ಸ್ವಲ್ಪ ದಿನ ಅಲ್ಲಿ ತಪಸ್ಸು ಮಾಡಿರುವುದು ಅವರ ಪ್ರತೀತಿ ಇದೆ. ಆದರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳು ಜೀವಿತವಿದ್ದದ್ದು ಸಾವಿರಾರು ವರ್ಷಗಳ ಹಿಂದೆಯಾಗಿದ್ದು ಆ ಕಾಲದಲ್ಲಿ ಇಸ್ಲಾಂ ಧರ್ಮವೇ ಪ್ರಚಲಿತದಲ್ಲಿರಲಿಲ್ಲ. ಹೀಗೆ ಅನೇಕ ವರ್ಷಗಳ ನಂತರದಲ್ಲಿ ಮುಸ್ಲಿಂ ಬಾಂಧವರು ಗೋರಿಗಳನ್ನು ಸೃಷ್ಟಿ ಮಾಡಿ ದಾದಾ ಹಯತ್ ಕಲಂದರ್ ಅವರ ಸಮಾಧಿ ಎಂದು ಹೇಳುತ್ತಿದ್ದಾರೆ. ಇಷ್ಟಕ್ಕೂ ನಾವು ಹಿಂದೂಗಳು ಕುಂಕುಮ ಹೂವುಗಳಿಂದ ಪೂಜೆ ಮಾಡುವುದು ದತ್ತಾತ್ರೇಯ ಪೀಠಕ್ಕೆ ಮತ್ತು ಪಾದುಕೆಗಳಿಗೆ, ಯಾವ ಗೋರಿಗಳಿಗೂ ಪೂಜೆ ಮಾಡುವುದು ನಮ್ಮ ಧರ್ಮದಲ್ಲಿಲ್ಲ ಎಂದರು. ಸ್ವಲ್ಪ ಕಾಲದ ನಂತರ ದಾದಾ ಹಯತ್ ಕಲಂದರ್ ಮಾಣಿಕ್ಯದಲ್ಲಿ ಹೊರಟು ಶಿವನ ಸಮುದ್ರ ತಮಿಳುನಾಡು ತಿರುಚಿನಾಪಲ್ಲಿಗೆ ಹೋಗಿ ಅಲ್ಲಿಂದ ಅವರು ಮಹಾರಾಷ್ಟ್ರದ ವಾಶಿಂ ಜಿಲ್ಲೆಯ ಲಾವಾನ ಎಂಬ ಊರಿಗೆ ಹೋಗಿ ನೆಲೆಸಿದ್ದು ಅವರಿಗೆ ಅಲ್ಲಿ 250 ಎಕರೆ ಜಮೀನು ಕೂಡ ಇರುತ್ತದೆ. ನಂತರ ಆ ಊರಿನಿಂದ 20 ಕಿಲೋಮೀಟರ್ ದೂರದಲ್ಲಿ ಮಂಗ್ರೋಲ್ ಪೀರ್ ಎಂಬ ಊರಿಗೆ ಹೋಗಿ ನೆಲೆಸಿ ಅಲ್ಲಿಯೇ ನಿಧನರಾಗಿದ್ದಾರೆ. ಅಲ್ಲಿ ಅವರ ಪೀಠ ಮತ್ತು ಸಮಾಧಿ ಇರುತ್ತದೆ. ಈ ಇತಿಹಾಸಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಕೂಡ ನಮ್ಮ ಬಳಿ ಇರುತ್ತದೆ. ಆದ್ದರಿಂದ ದಾದಾ ಹಯತ್ ಪೀಠ ಎಂದು ಹೇಳುವ ಮುಸ್ಲಿಂ ಬಂಧುಗಳು ಹಾಗೂ ಶಾಖಾದ್ರಿ ವಂಶಸ್ಥರೆನ್ನುವರು ನೇರವಾಗಿ ಮಂಗ್ರೋಲ್ ಪೀರ್ ಹೋಗಿ ದಾದಾ ಹಯತ್ ಕಲಂದರಿಗೆ ಪೂಜೆ ಮಾಡಲಿ. ಇದಲ್ಲದೆ ದತ್ತಪೀಠದ ಮೇಲ್ಭಾಗದಿಂದ ಕೆಳಗೆ ದತ್ತ ಗುಹೆಗೆ ಹೋಗಲು ಮೆಟ್ಟಿಲುಗಳಿದ್ದು ಅದರ ಎಡಭಾಗದಲ್ಲಿ ಕಾಂಪೌಂಡಿನ ಒಳಭಾಗದಲ್ಲಿ 2 ಸಮಾಧಿಗಳಿದ್ದು ಅದು ಜಮಾಲುದ್ದೀನ್ ಮೊಗರಬಿ ಮತ್ತು ಕಮಾಲುದ್ದೀನ್ ಬಾನಿಯಾರದ್ದು ಎಂಬುದಾಗಿ ಮುಸ್ಲಿಮರು ಹೇಳುತ್ತಿದ್ದು, ಜಮಾಲುದ್ದೀನ್ ಮತ್ತು ಕಮಾಲುದ್ದೀನ್ ಸಮಾಧಿಗಳು ಯಾವ ಊರಿನಲ್ಲಿದೆ ಎಂಬುದಕ್ಕೆ ನಮ್ಮ ಹತ್ತಿರ ದಾಖಲೆಗಳಿದ್ದು ಅದನ್ನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡುತ್ತೇವೆ. ಅದೇ ರೀತಿ ದತ್ತ ಗುಹೆ ಒಳಗೆ ಮಾಮಾ ಜುಗ್ನಿಯ ಪೀಠವಾಗಿರುವುದೇ ಪೀಠವಾಗಲ್ಲ. ಮಾಮಾ ಜುಗ್ನಿಯ ಪೀಠ ಅಲ್ಲ, ಅದು ದತ್ತಾತ್ರೇಯರ ತಾಯಿ ಅನಸೂಯ ದೇವಿಯವರ ಪೀಠವಾಗಿರುತ್ತದೆ. ಆ ಮಾಮಾ ಜುಗ್ನಿಯವರ ಸಮಾಧಿ ಮತ್ತು ಪೀಠಗಳು ಎಲ್ಲಿವೆ ಎಂಬ ದಾಖಲೆಗಳು ಕೂಡ ನಮ್ಮ ಬಳಿ ಇರುತ್ತದೆ. ಮುಂದಿನ ದಿನಗಳಲ್ಲಿ ಈ ಎಲ್ಲದರ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ಇಷ್ಟಲ್ಲದೆ ಅವರು ತುಂಬ ಮುಸ್ಲಿಂ ಹುಡುಗರು ಅಲ್ಲಿ ನಮ್ಮ ಅರ್ಚಕರಿಗೆ ಗಲಾಟೆ ಮಾಡಿ ಮತ್ತು ಕುಂಕುಮ ಹಚ್ಚಿದಿರ ಅಂತ. ಮತ್ತು ಇವತ್ತು ಅರ್ಚಕರ ನೇಮಕ ಆಗಿರೋದು
ಹೈಕೋರ್ಟ್ ನಿರ್ದೇಶನ ನೀಡಿದೆ ಸರ್ಕಾರಕ್ಕೆ, ಆಮೇಲೆ ಸರ್ಕಾರ ಕೊಟ್ಟಿದೆ ಅಲ್ಲಿ ಅರ್ಚಕರ ನೇಮಕ ಮಾಡಿರೋದು. ಹಾಗಾಗಿ ಅರ್ಚಕರು ಏನೆಲ್ಲ ಮಾಡಬೇಕು ಅನ್ನೋದನ್ನ ಸರ್ಕಾರದ ಜೊತೆ ಮಾತಾಡ್ತಾರೆ. ಯಾವುದೇ ವ್ಯಕ್ತಿಗಳ ಜೊತೆ ಮಾತನಾಡುವುದು ಅರ್ಚಕರಿಗೆ ಸಂಬಂಧ ಇಲ್ಲ, ಮತ್ತು ಅರ್ಚಕರನ್ನು ಪ್ರಶ್ನೆ ಮಾಡುವ ಅಧಿಕಾರ ಯಾವ ಮುಸ್ಲಿಮರಿಗೂ ಇಲ್ಲ. ಅವ್ರು ಏನಾದರೂ ಪ್ರಶ್ನೆ ಮಾಡಬೇಕು ಅಂತ ಕೇಳಿದ್ರೆ ಜಿಲ್ಲಾಡಳಿತ ಇದೆ, ಅಲ್ಲಿ ವ್ಯವಸ್ಥಾಪನಾ ಮಂಡಳಿ ಇದೆ, ಮುಜರಾಯಿ ಇಲಾಖೆ ಇದೆ, ಅಲ್ಲಿ ಅವರು ಪ್ರಶ್ನೆ ಮಾಡಬೇಕು, ಅಲ್ಲಿ ಅವರು ಪ್ರತಿಭಟನೆ ಮಾಡಬೇಕು. ಯಾವುದೇ ರೀತಿಯಾದಂತಹ ಅರ್ಚಕರನ್ನು ಪ್ರಶ್ನೆ ಮಾಡುವ ಅಧಿಕಾರ ಯಾವುದೇ ವ್ಯಕ್ತಿಗಳಿಗೆ ಇಲ್ಲ. ಅರ್ಚಕರನ್ನು ನೇಮಕ ಮಾಡಿರುವುದು ನ್ಯಾಯಾಲಯದ ಆದೇಶದ ಮೇರೆಗೆ ಸರ್ಕಾರ ಮಾಡಿರುವುದು. ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಅಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ನಾವು ನಿನ್ನೆ ಮಾತಾಡಿದ್ದೀವಿ. ಅವರಲ್ಲಿರ್ತಕ್ಕಂಥ CCTV ನೋಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಸುದ್ದಿಗೋಷ್ಠಿಯಲ್ಲಿ ಯೋಗೀಶ್ ರಾಜ್ ಅರಸ್, ದಿಲೀಪ್ ಶೆಟ್ಟಿ, ಶರತ್, ಶ್ಯಾಮ್ ವಿ ಗೌಡ, ಪ್ರಸಾದ್ ಉಪಸ್ಥಿತರಿದ್ದರು.